ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಇದು ಸಂಡೇ ವ್ಲಾಗು ಆ್ಯಂಡ್ ತಲೆಗೆಲ್ಲ ಆಯಿಲೆಲ್ಲ ಅಪ್ಲೈ ಮಾಡಿದ್ವಿ ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಒಂದು ಶೇರ್ ಮಾಡೋದ್ರಿಂದ ನಾನು ಅವ್ರವ್ರಿಗೂ ರೀಚ್ ಆಗ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ನಾನ್ ವೆಜ್ಜು ಅದೆಲ್ಲ ಏನೂ ಮಾಡಿಲ್ಲ, ಒಂದು 2 ದಿನದಿಂದ ಮಾಡಿದ್ವಿ ಅಲ್ವಾ, ಅದಕ್ಕೆ ಇವತ್ತು ಸಂಡೇ ನಾನ್ ವೆಜ್ ಮಾಡೋ ಪ್ಲ್ಯಾನ್ ಎಲ್ಲ ಏನಿರಲಿಲ್ಲ. ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇವತ್ತಿನ ಅಡುಗೆ ಏನು ಗೊತ್ತಾ, ಬೆಳಿಗ್ಗೆನೇ ಮುದ್ದೆ ಮಾಡಬೇಕಿತ್ತು, ಸೊಪ್ಪೆಲ್ಲ ಇತ್ತು, ಅದಕ್ಕೆ ಬಸ್ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಆಗಿತ್ತು. ರಾಗಿ ಹಿಟ್ಟು ಖಾಲಿಯಾಗಿತ್ತು, ಅಂದರೆ ಜರಡಿ ಮಾಡ್ಕೊಂಡಿರೋದು ಖಾಲಿಯಾಗಿತ್ತು, ಅದಕ್ಕೆ ಜರಡಿ ಎಲ್ಲ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ಸಲ ಮಾಡ್ಕೊಂಡಿದ್ದೆ, ಅದಿಷ್ಟು ದಿನ ಬಂದಿತ್ತು. ಇವಾಗ ಮುದ್ದೆ ಜಾಸ್ತಿ ಮಾಡ್ತಿದ್ದೀವಿ, ಅಂದರೆ ಅಭಿನೂ ಮುದ್ದೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆವಾಗ ಅವ್ರು ತಿಂತಾ ಇರಲಿಲ್ಲ, ಇವಾಗ ತಿಂತಾರಲ್ವ, ಹಂಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಪಾಪು ಏನು ಗೊತ್ತಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವರು ಇನ್ವಾಲ್ವ್ ಆಗ್ತಾರೆ ಎಲ್ಲ ಕೆಲಸದಲ್ಲೂ. ನಾನು ಇನ್ವಾಲ್ವ್ ಮಾಡಿಸ್ಕೊತೀನಿ ಒಂದೊಂದ್ಸಲ, ಅವ್ರಿಗೂ ಗೊತ್ತಾಗಬೇಕಲ್ವ ಕೆಲಸ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಮಕ್ಕಳು ಇವಾಗಿಂದನೇ ಎಲ್ಲ ಕಲಿಬೇಕು ಅಂತ ನನಗೆ ನನ್ನ ಮಗ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಪೂಜೆ ಮಾಡೋದು ಪ್ರತಿಯೊಂದೂ ಅದು ಬರುತ್ತೆ ದೇವ್ರ ಮನೆಗೆಲ್ಲ ಬಂದು ಅದು ಪೂಜೆ ಮಾಡೋಕ್ಕೆಲ್ಲ ಕೈ ಮುಗಿಯೋದು ಎಲ್ಲ ಕಲ್ತ್ಕೊಳ್ತಿರ್ತಾರೆ. ಇಷ್ಟು ಆಗಿತ್ತು, ನಾವು ಜರಡಿ ಹಿಡಿದ್ನಲ್ವ, ಒಟ್ಟು ಇಷ್ಟು ಬಂದಿತ್ತು. ಅಕಸ್ಮಾತ್ ನಾನೇನಾರ ಜರಡಿ ಹಿಡ್ದಿಲ್ಲ ಅಂದಿದ್ದರೆ ಇದನ್ನೆಲ್ಲ ತಿನ್ನಬೇಕಿತ್ತು ಅಂತ ಅನಿಸುತ್ತೆ. ಇದೆಲ್ಲ ರಾಗಿ ಸಿಪ್ಪೆನೇ. ಇವಾಗೆಲ್ಲ ಏನಂತಾರೆ ಗೊತ್ತಾ, ಕಂಪ್ಯೂಟರ್ ಮಿಷಿನು ಜರಡಿ ಹಿಡಿಯೋದೇನು ಬೇಡ ಅಂತ ಹೇಳ್ತಾರೆ. ಆದರೂ ಏನಪ್ಪ, ಜರಡಿ ಹಿಡಿದ್ರೂ ಇಷ್ಟು ಬರ್ತಿದೆ ಅಂದರೆ ಇನ್ನು ಹಿಡ್ದಿಲ್ಲ ಅಂದಿದ್ರೆ ಯಾವ ಮಿಷಿನ್ ಆದ್ರೆ ಏನು, ಜರಡಿ ಹಿಡ್ಕೊಂಡ್ರೆ ಒಂಥರ ಸಮಾಧಾನ. ನಾನು ಎಲ್ಲನೂ ಇವಾಗ ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೆ. ಆ್ಯಂಡ್ ಮುದ್ದೆ ಇವಾಗ ಜಾಸ್ತಿ ಮಾಡ್ತಿದ್ದೀವಿ ಅಂತ ಹೇಳಿದ್ವಲ್ಲ, ಇದು ಒಂದು ವಾರನೂ ಬರಲ್ಲ ಅಂತ ಅನ್ಕೋತೀನಿ. ಒಂದು ಟೈಮ್ಗೆ 4 ಮುದ್ದೆ ಆ ಥರ ಮಾಡ್ಕೊತೀವಿ. ಇವಾಗ ನಾನು ಮುದ್ದೆ ತಿಂತೀನ, ಹಂಗಾಗಿ ಇವಾಗ ಅಭಿನೂ ತಿಂತಿದ್ದಾರೆ. ಆ್ಯಂಡ್ ಅಜ್ಜಿನೂ ಎಲ್ಲರೂ ಇದ್ದಾರಲ್ವ, ಜಾಸ್ತಿ ಬೇಕು. ಮತ್ತು ನಾನಂತೂ ಒಂದು ದಿನಕ್ಕೆ 1 ಸಲನಾದರೂ ತಿಂತೀನಿ, ಇಲ್ಲ 2 ಸಲ ಕೊಟ್ಟರು ನನಗೇನು ಬೇಜಾರಿಲ್ಲ. ನನಗೆ ಮುದ್ದೆ ಊಟ ತಿನ್ನೋದಕ್ಕೆ ತಿಂದು ಪ್ರಾಕ್ಟೀಸ್ ಇರೋದ್ರಿಂದ ನನಗೆ ಹೊಟ್ಟೆ ನೋವು ಬರೋದು ಅದೆಲ್ಲ ಏನೂ ಆಗೋಲ್ಲ. ಅಭಿ ಅಂತಿರ್ತಾರೆ, ಅವರು ಸರಿಯಾಗಿ ತಿನ್ನಲ್ಲ, ಅವರು ತಿಂದು ಪ್ರಾಕ್ಟೀಸ್ ಇಲ್ವೋ ಏನೋ ಗೊತ್ತಿಲ್ಲ, ಮುದ್ದೆ ತಿಂದರೆ ನನಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಿದ್ರು. ಇಷ್ಟು ದಿನ ತಿಂತಾ ಇರಲಿಲ್ಲ. ನಾನು ಅದೇ ಅಡ್ಜಸ್ಟ್ ಆಗಬೇಕು ಹಂಗೆ ಅಂದ್ಕೊಂಡಿದ್ರೆ ಹಂಗೆ ಆಗುತ್ತೆ, ಅಡ್ಜಸ್ಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಒಂದೊಂದು ಟೈಮ್ ತಿಂತಾ ಇದ್ದಾರೆ ಅವರು. ನಾನು ಮುದ್ದೆ ಮಾಡೋದಿತ್ತು, ಅಮ್ಮ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡಿದರು, ಅದಕ್ಕೆ ನಾನು ಹೋಗ್ಬಿಟ್ಟು ಮುದ್ದೆ ಎಲ್ಲ ಮಾಡಿದೆ ಎಲ್ಲರಿಗೂ. ಇದೇ ಬಸ್ಸಾಂಬಾರು ಅಜ್ಜಿ ಹೇಳ್ಕೊಟ್ಟಿತ್ತಂತೆ, ಅಂದರೆ ನಾಗಮಂಗಲ ಸೈಡ್ ಮಾಡ್ತಾರಂತೆ, ಅಜ್ಜಿಯವರು ನಾಗಮಂಗಲ ಸೈಡೆ. ಅಮ್ಮ ಅವ್ರ ಹತ್ರ ಕೇಳಿಕೊಂಡು ಮಾಡಿದರು ಸಾಂಬಾರನ್ನ, ಅಜ್ಜಿ ಹತ್ರ ಕೇಳಿಸ್ಕೊಂಡು. ಚೆನ್ನಾಗಿತ್ತು. ಬಟ್ ನಾವು ಇದೇ ಥರನೇ ಮಾಡಿದ್ರು. ಏನು ಗೊತ್ತಾ, ಸಾಂಬಾರು ಪೌಡರ್ನ ಹಾಕಲ್ಲ ಅಷ್ಟೇ ಬಸ್ಸಾರಿಗೆ. ಆ್ಯಂಡ್ ಪಲ್ಯ ಇದೆ, ಹುಳ್ಳಿಕಾಳು ಮತ್ತು ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದಿತ್ತು. ನಾನು ಊಟ ಎಲ್ಲ ಆದಮೇಲೆ ಅವ್ರಿಗೆಲ್ಲ ಕೊಟ್ಬಿಟ್ಟು ನಾನು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊತಿದ್ದೀನಿ. ಮತ್ತು ಮುದ್ದೆ ಇದು ನನಗೆ ಅಂತ ಇಟ್ಕೊಂಡಿದ್ದೆ, ಒಂದು ಮುದ್ದೆ ಎಕ್ಸ್ಟ್ರಾ ಆಗಿತ್ತು. ಪಾಪುಗೆಲ್ಲ ತಿನ್ನಿಸಿ ಎಲ್ಲ ಆದಮೇಲೆ ನಾನು ತಿನ್ನೋದು ಊಟನ. ಆ್ಯಂಡ್ ಪಾಪುಗೂ ಅಷ್ಟೇ ನಾನು ಮುದ್ದೆ ತಿನ್ನಿಸಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ಅದಕ್ಕೂ ಅಭ್ಯಾಸ ಆಗಬೇಕು ಅಂತ ಅಂದ್ಬಿಟ್ಟು. ತಿಂತಾರೆ ಕೂಡ ಪಾಪುನು ಮುದ್ದೆನ. ಆ್ಯಂಡ್ ಪಾಪು ಮುದ್ದೆ ತಿನ್ನಿಸ್ತಿದ್ದಾಗ್ಲೂ ತಿನ್ನಿಸ್ಬೇಡ ಹೊಟ್ಟೆ ನೋವು ಬರುತ್ತೆ ಮಗುಗೆ ಅಂತೆಲ್ಲ ಹೇಳ್ತಿದ್ರು. ತುಪ್ಪ ಹಾಕಿ ಮುದ್ದೆನ ತಿನ್ನಿಸಿದ್ರೆ ಏನಿಲ್ಲ, ಅದು ರಾಗಿ ಸರಿ ತಿನ್ನೋ ಥರನೇ ಮುದ್ದೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ತಾನೇ ಅಂತ ಅಂದ್ಬಿಟ್ಟು ತಿನ್ನಿಸ್ತೀನಿ. ಅಂದರೆ ನಾನು ತುಂಬ ಗಟ್ಟಿಗೂ ಮಾಡ್ಕೊಳ್ಳಲ್ಲ, ತೆಳುವಾಗಿತ್ತು ಮುದ್ದೆ ಅಂದ್ಬಿಟ್ಟು. ಆ್ಯಂಡ್ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ನಮಸ್ತೆ ಮಾಡಿ, ನಮಸ್ತೆ. ಹಾಗೆ ಸ್ವಲ್ಪ ಜನ ನನಗೆ DMsನ ಮಾಡ್ತಾಯಿದ್ರು, ಬೇಬಿ ಪ್ರಾಡಕ್ಟನ್ನು ಯಾವುದು ಯೂಸ್ ಮಾಡ್ತೀರಾ ಮಗುಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ನ್ಯೂ ಬರ್ನಿಂದನೂ ಪಾಪುಗೆ ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದಿದ್ದು. ಅಂದರೆ ನನಗೆ ಡೆಲಿವರಿ ಆಗೋದಕ್ಕೆ ಇನ್ನೂ 20 ಡೇಸ್ ಇದೆ ಅಂತ ಅನ್ನುವಾಗಲೇ ನಾನು ಹಾಸ್ಪಿಟಲ್ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಅದು ತೊಗೊಂಡು ಬಂದಿದ್ವಿ ಬೇಬಿ ಪ್ರಾಡಕ್ಟನ್ನೆಲ್ಲನೂ. ನನಗೇನೇನು ಬೇಕು ಅದನ್ನು ನಾನು ತೊಗೊಂಡು ಬರಬೇಕು. ಹಾಸ್ಪಿಟಲ್ಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತೆಲ್ಲ ನಾನು ಯೋಚನೆ ಮಾಡಬಾರ್ದು,
ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆವಾಗ ಪಾಪುದು ಪೌಡರು ಕ್ರೀಮ್ ಎಲ್ಲ ಬೇಕಲ್ವಾ ಅಂತ ಅಂದ್ಕೊಂಡು ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ. ವಿಶಾಲ್ ಮಾರ್ಟ್ಗೆ ಹೋದಾಗ ಅಲ್ಲಿ ಸಿಕ್ತು ನನಗೆ. ಏನು ಗೊತ್ತಾ, ಅದು ಫ್ಯಾಮಿಲಿ ಪ್ಯಾಕು ಎಲ್ಲ ಚಿಕ್ಕ ಚಿಕ್ಕದೇ ಇರುತ್ತೆ. ಒಂದು 200 ರುಪೀಸ್ ಅಂತ ಅನಿಸುತ್ತೆ. ಪೌಡರು, ಲೋಷನ್ನು ಮತ್ತು ಸೋಪು ಕೂಡ ಇತ್ತು, ಮತ್ತು ಆಯಿಲ್, ಮಸಾಜ್ ಆಯಿಲ್ ಬರುತ್ತಲ್ವ, ಅದು ಎಲ್ಲನೂ ಇರುತ್ತೆ. ಬಟ್ ಎಲ್ಲ ಚಿಕ್ಕ ಚಿಕ್ಕದೇ ಇರುತ್ತೆ. ನನಗೆ ಸದ್ಯಕ್ಕೆ ಇವಾಗ ಅದೇ ಸಾಕು. ಡಿಲಿವರಿ ಆದಮೇಲೆ ನೋಡೋಣ, ಫಸ್ಟ್ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಯಾವುದು ಇಲ್ಲದೆ ಅಲ್ಲಿ ಹಾಸ್ಪಿಟಲಲ್ಲಿ ಪೌಡರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನಾನು ಅಬಿಗೆ ಹೇಳಿ ಕಳಿಸಿ ಅವರು ಪ್ರೆಸರ್ ಹಾಕೋದು ಬೇಡ ಅಂತ ಎಲ್ಲನೂ ನನಗೇನೇನು ಬೇಕು ಅಂತ ಅನಿಸುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ. ಅದಾದಮೇಲೆ ಪಾಪುದೇನು ಗೊತ್ತಾ, ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅವರು ಹುಟ್ಟಿದಾಗ ವೈಟ್ಗೆ ಇದ್ದಿದ್ದು, ಅದಾದ ಒಂದು 5 ಡೇಸ್ ಆದಮೇಲೆ ಅವರು ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆದ್ರೆ ಆವಾಗ ಅಕ್ಕ ಅವರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ದು ಡರ್ಮಾಡಿಯೋ. ಅವ್ರ ಮಕ್ಳಿಗೆಲ್ಲ ಅವರು ಅದನ್ನೇ ಹಚ್ಚುತ್ತಾ ಇದ್ರಂತೆ. ನಾನು ಅದನ್ನು ಸ್ವಲ್ಪ ತಿಂಗಳು ಹಚ್ಚಿದೆ, ಬಟ್ ನನಗೆ ಅಷ್ಟೇನು ರಿಸಲ್ಟ್ ಅಂತ ಅನಿಸಿಲ್ಲ. ಅದಾದಮೇಲೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆಬಾಮೆಡ್ ಅವ್ರದ್ದು ಕ್ರೀಮು ಮತ್ತು ಲೋಷನ್ನು ಎಲ್ಲ ಅದನ್ನೇ ಹಚ್ಚೋದು. ಬಟ್ ಪೌಡರ್ ಮಾತ್ರ ಹಿಮಾಲಯನೇ ಹಾಕೋದು. ಇದನ್ನು ಸ್ಟಾರ್ಟಿಂಗಿಂದನೂ ಇದನ್ನೇ ಹಾಕಿದ್ದು. ಪೌಡರ್ನ ಮಾತ್ರ ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಕಾಜಲ್ ಬಂದು ಮಗುಗೆ ಕಾಜಲ್ಲು ಹಿಮಾಲಯ ಕಾಜಲ್ಲೇ ಹಚ್ಚಿದ್ದು. ಆ್ಯಂಡ್ ಭಯ ಇರುತ್ತಲ್ವ, ನೀವು ಬಂದ ಟೈಮಲ್ಲೆಲ್ಲ ಮಗುಗೆ ರ್ಯಾಷಸ್ ಆಗುತ್ತೇನೋ, ಯಾವ್ಯಾವುದು ಕಪ್ಪು ಹಚ್ಚೋದು ಅಂತೆಲ್ಲ. ಬಟ್ ಆ ಥರ ಎಲ್ಲ ಏನು ಭಯ ಪಡೋ ನೆಸೆಸಿಟಿ ಇಲ್ಲ. ಹಿಮಾಲಯ ಕಾಜಲ್ ಚೆನ್ನಾಗಿದೆ. ಆ್ಯಂಡ್ ನನಗೂ ಭಯ ಇತ್ತು, ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಬಾದಾಮಿಲೆಲ್ಲ ಮಾಡ್ಕೋತಾರಲ್ಲ ಆ ಥರ. ಬಟ್ ನನ್ನ ಮಗನಿಗೆ ಯಾವತ್ತೂ ರ್ಯಾಷಸ್ ಆಗೋದು ಅದೆಲ್ಲ ಏನೂ ಆಗೇ ಇಲ್ಲ. ಅವ್ರಿಗೆ ಸ್ಕಿನ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಅಂದ್ಬಿಟ್ಟು ನಾನು ಅದನ್ನೇ ಹಚ್ತಿದ್ದೀನಿ, ಹಿಮಾಲಯನೇ. ಹಾಗೆ ಪಾಪುನ ಹುಟ್ಟಿದ ತಕ್ಷಣ ನಾನು ಸ್ವಲ್ಪ ಒಂದು 4-5 ಡೇಸ್ಗೆ ಬೇರೆ ಡಾಕ್ಟ್ರಿಗೊಂದ್ಸಲ ಕನ್ಸಲ್ಟ್ ಮಾಡಿದ್ದೆ, ತೋರಿಸಿದ್ದೆ. ಎಲ್ಲರೂ ಪಾಪು ವೆಯ್ಟ್ ಕಡಿಮೆ ಇದೆ ಅಂತ ಅಂತಿದ್ರು ಅಂದ್ಬಿಟ್ಟು ತೋರ್ಸಕ್ಕೆ ಹೋಗಿದ್ದೆ. ಆವಾಗ ಅವ್ರನ್ನ ಸರ್ ಯಾವ್ದಾದ್ರು ಲೋಷನ್ನ ನನಗೆ ಸಜೆಸ್ಟ್ ಮಾಡಿ ಅಂತ ಕೇಳಿದಾಗ ಅವರು ಒಂದು ಲೋಷನ್ ಬರ್ಕೊಟ್ಟಿದ್ರು ನನಗೆ. ತುಂಬಾ ಫ್ಲೇವರ್ ಇತ್ತು, ಒಂದು 24 ಅವರ್ಸ್ ಇರ್ತಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅದೇ ಹೇಳಿದ್ನಲ್ವ, ಪಾಪು ಒಂದು 25 ಡೇಸ್ ಆ ಥರ ಅವರು ಕಲರ್ ಚೇಂಜ್ ಆಗಿಬಿಟ್ರು ಅಷ್ಟು ದಿನ ಆದಮೇಲೆ. ಆಮೇಲೆ ಮನೇಲೆಲ್ಲರೂ ಬೇಡ ಲೋಷನ್ನು ಇದನ್ನೇ ಹಚ್ಚಿ ಡರ್ಮಾಡಿಯೋನೇ ಅಂತ ಹೇಳಿದ್ರು ಅಂದ್ಬಿಟ್ಟು ಅದನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೂ ನನಗೇನಷ್ಟು ಗುಡ್ ರಿಸಲ್ಟ್ ಅಂತ ಅನಿಸ್ಲಿಲ್ಲ. ಓಕೆ ಅಂತ ಅಂದ್ಬಿಟ್ಟು ಸೆಬಾಮೆಡನ್ನು ಹಚ್ಚಕ್ಕೆ ಟ್ರೈ ಮಾಡಿದೆ. ಸೆಬಾಮೆಡ್ಡೆ ಹಚ್ತಿರೋದು. ಆ್ಯಂಡ್ ಅವರು ಇಷ್ಟಿದ್ದಾರೆ ಕಲರು. ನನಗೇನು ನನ್ನ ಮಗನ ಕಲರ್ ಮೇಲೆಲ್ಲ ಬೇಜಾರು ಅದೆಲ್ಲ ಏನಿಲ್ಲ, ಖುಷಿನೇ ಇದೆ. ಆ್ಯಂಡ್ ಅವ್ರು ಹೆಲ್ದಿಯಾಗಿರಬೇಕು ಅಂತ ಅಷ್ಟೇ ನನಗೂ ಇದ್ದಿದ್ದು. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ಕುಡಿದ್ರೆ ಪಾಪು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ವ, ಅದೆಲ್ಲ ಸುಳ್ಳು. ಬಟ್ ನಾನು ಕೇಸರಿ ಎಲ್ಲ ಕುಡ್ತಿದ್ದೆ. ಬಟ್ ನನಗೆ ಶ್ಯೂರ್ ಗೊತ್ತಿತ್ತು ಏನಂದರೆ ಪಾಪು ಕಲರ್ ಎಲ್ಲ ಚೇಂಜ್ ಮಾಡಲ್ಲ, ಸ್ಕಿನ್ಗೋಸ್ಕರ ಸ್ಕಿನ್ ಗ್ಲೋ ಆಗಲಿ ಅಂತ ಅಷ್ಟೇ ಕೇಸರಿ ತೊಗೊಳ್ಳೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಜೆನೆಟಿಕ್ಕಿಂದನೇ ಬರೋದು ಕಲ್ಲರು, ಆಯಿತಾ. ಅದನ್ನು ಬಿಟ್ಟು ಫುಡ್ಡಿಂದ ಮತ್ತು ಪೌಡರು, ಕ್ರೀಮು, ಲೋಷನ್ನು ಈ ಥರಲ್ಲಿಂದ ನಾವೆಲ್ಲ ಕಲರ್ನ ಚೇಂಜ್ ಮಾಡ್ತೀವಿ ಅಂತ ಅನ್ನೋದೆಲ್ಲ ಸುಳ್ಳು. ಆ್ಯಂಡ್ ಪ್ರೆಗ್ನೆಂಟಲ್ಲಿ ಏನೇನೋ ತಿಂದ್ಬಿಟ್ಟಿದ್ದಾಳೇನೋ ಅದಕ್ಕೆ ಕಲರ್ ಈ ಥರ ಇದೆ ಆ ಥರ ಎಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು, ಆಯಿತಾ. ನಾವು ಏನು ತಿಂದ್ರೂ, ಯಾವ ಕೇಸರಿ ಕುಡಿದ್ರೂ, ಏನು ತಿಂದ್ರೂ ಕಲರ್ ಚೇಂಜ್ ಆಗಲ್ಲ. ಯಾವ ಕಲರ್ ಇರುತ್ತೋ ಅದೇ ಕಲರೇ ಬರೋದು. ಜೆನೆಟಿಕ್ಕಿಂದ ಯಾವ ಕಲರ್ ಬಂದಿರುತ್ತೋ ಅದೇ ಕಲರೇನೆ. ಆ್ಯಂಡ್ ನನಗೂ ಅವಾಗ ಭಯ ಆಗ್ತಿತ್ತು, ಇವರು ಸಖತ್ತು ಬ್ಲ್ಯಾಕ್ ಆಗಿದ್ದಾಗ. ಬಟ್ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ನೀನು ವರಿ ಮಾಡ್ಕೋಬೇಡ, 6 ಮಂತ್ಸ್ವರೆಗೂ ಟೈಮ್ ತೊಗೊಂಡು ಒಂದೊಂದು ಮಕ್ಕಳು ಚೇಂಜ್ ಆಗ್ತಾರೆ ಅಂತೆಲ್ಲ ಹೇಳ್ತಿದ್ರು. ಅವ್ರ ಮಗುನೂ ಅದೇ ಥರ ಆಗಿತ್ತು ಅಂತೆಲ್ಲ. ಆ್ಯಂಡ್ ಡಾಕ್ಟರ್ಸ್ ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಿದ್ದೆ ನಾನು. ಅಲ್ಲೂ ಅಷ್ಟೇ 1 ಇಯರ್ವರೆಗೂ ಟೈಮ್ ಇರುತ್ತೆ, 6 ಮಂತ್ಸ್ವರೆಗೂ ಟೈಮ್ ಇರುತ್ತೆ. ಅವ್ರದ್ದು ಏನು ಒರಿಜಿನಲ್ ಕಲರ್ ಇರುತ್ತೋ ಆ ಕಲರ್ ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಿದ್ರು. ಆ್ಯಂಡ್ ನನ್ನ ಮಗ ಫೈನಲಿ ಇಷ್ಟಿದ್ದಾರೆ. ಖುಷಿನೇ ನಮಗೆ. ಅದು ನನ್ನ ಮಗನ ಕಲರ್ ಬಗ್ಗೆ ನನಗೇನು ಬೇಜಾರಿಲ್ಲ. ಇದು ಸ್ವಲ್ಪ ಕ್ರೀಮ್ ಸ್ವಲ್ಪ ಕಾಸ್ಟ್ಲಿ, 600 ಏನೋ ಆಗುತ್ತೆ ಇದು ಕ್ರೀಮು ಲೋಷನ್ನು. ಬಟ್ ಚೆನ್ನಾಗಿದೆ. ಅಂದರೆ ಸ್ಕಿನ್ ಇಂಪಾರ್ಟೆಂಟ್ ಅಲ್ವಾ, ಮಕ್ಳದ್ದು ಸ್ಕಿನ್ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಮಗನ ಸ್ಕಿನ್ನು ಸಾಫ್ಟಾಗಿ ಚೆನ್ನಾಗಿದೆ. ಕಲ್ಲರ್ಗೆ ಅಂತ ನಾನೇನು ಹಚ್ಚುತ್ತಾ ಇಲ್ಲ, ಅದು ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟೆ ಹಚ್ಚಿತ್ತು. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ಕುಡಿದ್ರೆ ವೈಟ್ಗೆ ಆಗ್ತಾರೆ ಅನ್ನೋದು ಅದೆಲ್ಲ ಸುಳ್ಳು. ನಾನು ಕೇಸರಿ ಕುಡ್ತಿದ್ದೆ. ಬಟ್ ಆವಾಗಲೂ ನನಗೆ ಶೋರ್ ಇತ್ತು, ಗೊತ್ತಿದ್ದೆ ಕುಡ್ದಿದ್ದು. ಅಂದರೆ ಡಾಕ್ಟರ್ಸ್ದು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನಾನು ಕುಡ್ದಿದ್ದಾಗ ಅಲ್ಲೇ ಸ್ಕಿನ್ ಬ್ರೈಟ್ಗೋಸ್ಕರ ಅಷ್ಟೇ, ಅಂದರೆ ಸ್ಕಿನ್ ಸಾಫ್ಟಾಗ ಅಷ್ಟೇ ಕೇಸರಿನ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಕೇಸರಿನ ಕುಡ್ದಿದ್ದೆ. ಮತ್ತು ಆರೆಂಜನ್ನು ಜಾಸ್ತಿ ತಿಂದಿದ್ದೆ ನಾನು ಪ್ರೆಗ್ನೆನ್ಸಿಯಲ್ಲಿ. ಆರೆಂಜ್ ಜಾಸ್ತಿ ತಿಂದ್ರೂ ಅಷ್ಟೇ ಸ್ಕಿನ್ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಒಂಥರ ಗ್ಲೋ, ಆಯಿತಾ. ಬಟ್ ಹೆವಿ ವೈಟಾಗಿ ಕಲರ್ ಚೇಂಜ್ ಆಗುತ್ತೆ ಬೇಬಿದು ಅನ್ನೋದೆಲ್ಲ ಸುಳ್ಳು.
ಹಾಗೆ ಯಾರೆಲ್ಲ ಬಾಣತನದಲ್ಲಿ ಇರ್ತೀರಾ ಅವರೆಲ್ಲ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯೂಶಲಿ ಮಕ್ಕಳು ನೋಡೋಕೆ ಬಂದವರೆಲ್ಲ ಹಾಗೆ ಹೇಳೋದು ಕಲರು ಕಪ್ಪಿದೆ, ಆ ಕ್ರೀಮ್ ಹಚ್ಚು ಈ ಕ್ರೀಮ್ ಹಚ್ಚು ಅದು ಇದು ಅಂತೆಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅವ್ರದ್ದು ಒರಿಜಿನಲ್ ಕಲರ್ ಏನಿರುತ್ತೆ ಅದು 3 to 6 months ಇಲ್ಲ 1 year ಟೈಮ್ ತೊಗೊಂಡಾದರೂ ಅವ್ರ ಕಲರ್ ಚೇಂಜ್ ಆಗೇ ಆಗ್ತಾರೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಯಾರೋ ನನಗೆ ಕಮೆಂಟ್ ಮಾಡಿ ಕೇಳ್ಕೊಂಡಿದ್ರಲ್ವ ಯಾವುದು ಲೋಷನ್ ಹಚ್ತೀರಾ ಅಂತ ಅಂದ್ಬಿಟ್ಟು, ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ? ಹಾಗೆ ನನ್ನ ಚಾನಲ್ ಏನಾರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.